ಇಂದಿರಾ ಭವನ. ಮೆಟ್ರೋ ವಿಚಾರದಲ್ಲಿ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ, ಈ ತಾತ್ಕಾಲಿಕವಾಗಿ ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕಾಗಿತ್ತು, ನಾನು ಹೋರಾಟ ಮಾಡಿ ನಿಲ್ಲಿಸಿದ್ದೀನಿ. ಅವನ ಹೋರಾಟಕ್ಕೆ ನಾವು ಯಾವ ಸೊಪ್ಪು ಹಾಕಿಲ್ಲ. ಆ ಹೋರಾಟ ನಮ್ಗೆ ಲೆಕ್ಕಕ್ಕೂ ಇಲ್ಲ. ಈಗ ಅವ್ರ ಹೋರಾಟ ಅವ್ರದ್ದೇನಿಲ್ಲ, ಬರೀ ರಾಜಕೀಯ ಹೋರಾಟ ಅಷ್ಟೇ. ಅದೇನು ಸಹಾಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇನಿಲ್ಲ, ನ್ಯೂಸಲ್ಲಿ ಇರಬೇಕು ಅಂತ ಅವ್ರ ಹೋರಾಟ ಅಷ್ಟೇ. ಎಲ್ಲಿ ಅವರ ಆದೇಶ ಯಾರು ಲೆಕ್ಕಕ್ಕೆ ಇಟ್ಟಿದ್ದಾರೆ? ಎಲ್ಲಿದೆ ಅವ್ರಿಗೆ ಅವಕಾಶ? ಎಲ್ಲಿದೆ ಅವ್ರಿಗೆ ನಿಲ್ಸೋಕ್ಕೆ ಅವಕಾಶ? ಕೇಂದ್ರ ಸರ್ಕಾರದವ್ರು ನಿಲ್ಲಿಸು ಅಂತ ಹೇಳ್ಬೋದಾಯ್ತಲ್ಲ. ಹೇಳಿ, ಅದು ಯಾವ ಸೆಕ್ಷನ್ ನಡೀಲಿ ನಾನು ನಿಲ್ಸಿದ್ದೀನಿ ಅಂತ ಹೇಳಿ. ಅವರು ಪೇಪರಲ್ಲಿ ಮಾತಾಡ್ತಾ ಇರ್ಬೋದು ಅಷ್ಟೇ. ಪೇಪರಲ್ಲಿ ನಿಮ್ಮ ಟಿ ವಿಲಿ ಮಾತಾಡ್ತಾ ಇರ್ಬೋದು, ಹೋಗಿ ಅವರ ಮಂತ್ರಿಗಳು ಭೇಟಿ ಮಾಡಿರ್ಬೋದು. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅವ್ರಿಗೆ ಯಾವ ಥರದ ಹಕ್ಕು ಇಲ್ಲ. ನಾವೆಲ್ಲ ನೋಡಿದ್ದೀನಿ ಸ್ಟಡಿ. ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟು, ನಾನು ರಾಜಕೀಯದಲ್ಲಿ ಬದುಕಿದ್ದೀನಿ, ₹1 ಅಂತೂ ತರೋಕ್ಕಾಗಲಿಲ್ವಲ್ಲ ಅವ್ರ ಕೈಲಿ. ಬೆಂಗಳೂರಿಗೆ ಏನು ಒಂದು ತರೋಕ್ಕಾಗಲಿಲ್ವಲ್ಲ, ಒಂಚೂರು ತರೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲಿಲ್ವಲ್ಲ. ಸುಮ್ಮನೆ ಏನೋ ಮಾತಾಡ್ತಾರೆ. ನೀವು ಅವನ್ನ ಭಾಳ ದೊಡ್ಡ ಲೀಡ್ರ್ ಅಂತ ನೀವು ಇಟ್ಕೊಂಡಿದ್ದೀರಷ್ಟೇ. ನಾವೇನು ಅದನ್ನು ಯಾವುದು ರಚನಾತ್ಮಕವಾದಂಥ ಅಭಿವೃದ್ಧಿ ಬಗ್ಗೆ, ಬೆಂಗಳೂರು ಬಗ್ಗೆ ಕಾಳಜಿ ಒಂದು ಚೂರು ಇಲ್ಲ. ಅದಕ್ಕೆ ಬೇರೆಯವ್ರು ಯಾರೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ.